Good morning, students. Welcome to my channel. Good morning, students. In today's class, we will study that is the problem on interest on capital. So let us move forward to the problem. Example, so from the given details, calculate the interest on capital. So they are given certain details. So you need to prepare according to their details. Okay. So what are the details they are given? They are given the capitals as on 1/4/2019, that is 60,000 and 40,000. So they are given the capitals, and also they are given the additional capital introduced on 1/10/2019, that is 10,000 and 5,000. And they are given capital withdrawn, that is we call it as drawings, so that is 6,000 and 2,000. At last they are given the rate of interest, that is 10%. So that is interest on capital rate they have given. The rate of interest is 10%, and for the accounting year 2019-20. So let us see how we can solve this. So interest on capital ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಅಂತಂದ್ರೆ, ಯಾವ್ದರ ಪಾರ್ಟ್ನರ್ ಫರ್ಮಿಗೆ ಮನಿಯನ್ನ ಹಾಕಿದ್ದ ಅಂದ್ರೆ ಸೊ ಅವನಿಗೆ ಬಡ್ಡಿ ಕೊಡಬೇಕಾಗುತ್ತೆ. ವಿ ನೀಡ್ ಟು ಪೇ ದ ಇಂಟ್ರೆಸ್ಟ್ ಟು ದಮ್. ಓಕೆ, ಸೊ ಅವ ಎಷ್ಟು ಹಾಕಿರ್ತಾನೋ ಅಷ್ಟಕ್ಕ ಬಡ್ಡಿ ಕೊಡಬೇಕಾಗಿರುತ್ತೆ. ಓಕೆ, ಇದು ಯಾವಾಗ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 5% ಬಡ್ಡಿ ಕೊಡಬೇಕು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೇಲೆ 5% ಬಡ್ಡಿ ಕೊಡಬೇಕಂತ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಮೆನ್ಷನ್ ಆಗಿರ್ಬೇಕು. ಅದನ್ನ ಎಲ್ಲಾರು ಪಾರ್ಟ್ನರ್ ಕೂಡ ಸೈನ್ ಮಾಡಿರ್ಬೇಕು ಆ ಅಗ್ರಿಮೆಂಟ್ ಗೆ. That they are being provided with the interest on capital at a certain rate. ಓಕೆ, ಸೊ ಅದಕ್ಕೋಸ್ಕರ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ಕೊಡ್ಲೇಬೇಕು. ಮತ್ತೆ ಪಾರ್ಟ್ನರಿಗೆ ಒಂದು ರಿಟರ್ನ್ ಆಗುತ್ತೆ, ಬಂಡವಾಳ ಹಾಕ್ತವ್ರಿಗೆ ಒಂದು ರಿಟರ್ನ್ ಬೇಕಲ್ಲ. ಓಕೆ, ಸೊ ಹಾಗಾಗಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಹಾಗಾದ್ರೆ ಈ ಪ್ರಾಬ್ಲಮ್ ಅನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಓಕೆ, ಸೊ ಫಸ್ಟ್ ಅವರು ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಅಮರದ್ದು ಮಾಡ್ಕೊಳ್ಳೋಣ, ಆಮೇಲೆ ಅಕ್ಬರಿಂದ ಮಾಡೋಣ. ಸೊ ಫಸ್ಟ್ ಅಮರ್. ಓಕೆ, ಸೊ ಅಮರನ್ ಕ್ಯಾಪಿಟಲ್ ಎಷ್ಟಿದೆ? 60,000 ಇದೆ, ಹೌದಾ? ಸೊ 60,000 ಇಂಟು ಎಷ್ಟು ಪರ್ಸೆಂಟ್ ಇದೆ? ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 10% ಇದೆ, ಹೌದಾ? ಸೊ 10 ಡಿವೈಡೆಡ್ ಬೈ 100. 10 ಡಿವೈಡೆಡ್ ಬೈ 100. ಸೊ ಕ್ಯಾಪಿಟಲ್ ಮೇಲೆ ಕ್ಯಾಪಿಟಲ್, ದಟ್ ಇಸ್ ಓಪನಿಂಗ್ ಕ್ಯಾಪಿಟಲ್ ಮೇಲೆ, ಓಕೆ, ಓಪನಿಂಗ್ ಕ್ಯಾಪಿಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಕ್ಯಾಪಿಟಲ್ ಇಂಟು ದಟ್ ರೇಟ್ ಇಸ್ 10%. ಸೊ 10 ಡಿವೈಡೆಡ್ ಬೈ 100. ಸೊ ಎಷ್ಟು ಬರುತ್ತೆ? 6,000 rupees ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನಿದೆ? ಎಡಿಷನಲ್ ಕ್ಯಾಪಿಟಲ್ ಇದೆ, ಹೌದಾ? ಎಡಿಷನಲ್ ಕ್ಯಾಪಿಟಲ್. ಸೊ ಎಡಿಷನಲ್ ಕ್ಯಾಪಿಟಲ್ ಏನ್ ಮಾಡ್ಬೇಕು? ಅಡಿಷನಲ್ ಕ್ಯಾಪಿಟಲ್ ಏನ್ ರೊಕ್ಕ ಮಿಡಲ್ ದಾಗ ತಂದಾರವ್ರ ಮತ್ತೊಮ್ಮೆ ರೊಕ್ಕ ಹಾಕಿದ್ದಾರೆ. ಯಾವಾಗ? 1/10/2019. ಅಂದ್ರೆ ಒಂದು ನಾವು ಅಕೌಂಟಿಂಗ್ ಇಯರ್ ನೋಡ್ಬೇಕಾದ್ರೆ ಸೊ ಅಲ್ಲಿ 1/10/2019 ಅಂತಿದೆ. ಸೊ ಅವಾಗ ಅವರು ಎಡಿಷನಲ್ ಕ್ಯಾಪಿಟಲ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಎಕ್ಸ್ಟ್ರಾ ಕ್ಯಾಪಿಟಲ್ ನ ತಂದಿದ್ದಾರೆ. ಎಷ್ಟೆಷ್ಟು ತಂದಾರ? ಮತ್ತೆ ಎಕ್ಸ್ಟ್ರಾ ಕ್ಯಾಪಿಟಲ್ 10,000 ರೂಪಾಯಿ ಅಮರ್ ತಂದಾನೆ, 10,000 ರೂಪಾಯಿ ಅಕ್ಬರ್. ಸೊ ಹಾಗಾಗಿ ಅದು ಏನ್ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿದಾರಲ್ಲ ಅದ್ರ ಮೇಲೂ ಕೂಡ ನಾವು ಬಡ್ಡಿಯನ್ನ ಕೊಡಬೇಕಾಗುತ್ತೆ. ಓಕೆ, ಸೊ ಅದನ್ನು ಕ್ಯಾಲ್ಕುಲೇಷನ್ ಹಾಗಾಗಿ ಆಡ್ ಮಾಡ್ಕೋತೀವಿ. ಸೊ ದಟ್ ಇಸ್ ಎಡಿಷನಲ್ ಕ್ಯಾಪಿಟಲ್. ಸೊ ಯಾವಾಗ ಇಂಟ್ರೊಡ್ಯೂಸ್ ಎಡಿಷನಲ್ ಕ್ಯಾಪಿಟಲ್ ಅಮೌಂಟ್ ಎಷ್ಟಿದೆ? ಅಮೌಂಟು 10,000 ಇದೆ, ಹೌದಾ? ಸೊ 10,000 ಇಂಟು, ಹೌದಾ, ಎಷ್ಟು ಪರ್ಸೆಂಟ್ ರೇಟ್ ಇದೆ? 10%. ಸೊ 10%
ಇಂಟು ಅಲ್ಲೇ ಡೇಟ್ ಫ್ಯಾಕ್ಟರ್ ಒಂದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಸೊ ಇಲ್ಲಿ ನೋಡ್ರಿ 1/10/2019. ಸೊ ಇಲ್ಲಿ ಒಂದು ಫೈನಾನ್ಷಿಯಲ್ ಇಯರ್ ಅಥವಾ ಒಂದು ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗ್ಬೇಕಂದ್ರೆ ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ 1/4 ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಡೇಟು. ಓಕೆ, 1/4/2019 ಇಂದ ಸ್ಟಾರ್ಟ್ ಆಗಿ 31st March 2020 ಮಟ ಇರುತ್ತೆ. ಹೌದಾ, ಇದು ಒಂದು ಅಕೌಂಟಿಂಗ್ ಇಯರ್. ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರುವಂತ ಅಕೌಂಟಿಂಗ್ ಇಯರ್. ಸೊ 1/4/2019 ಇಂದ ಹಿಡಿದು 31st March 2020. ಸೊ ಹಾಗಾದ್ರೆ ಇದು ಅಡಿಷನಲ್ ಕ್ಯಾಪಿಟಲ್ ಯಾವಾಗ ತಂದಾರ? ಒಂದ್ ವರ್ಷಕ್ಕೆ ಕೊಡ್ಬೇಕಾ? ಹಾಗಾದ್ರೆ ಈಗ 10,000 ರೂಪಾಯಿ ಬಡ್ಡಿ, 10,000 ರೂಪಾಯಿ ಮೇಲೆ 10% ಬಡ್ಡಿಯನ್ನ ಡೈರೆಕ್ಟ್ ಆಗಿ ಕೊಡ್ಬೋದಾ? ಇಲ್ಲ ಅಲ್ವಾ? ಸೊ ಅದಕ್ಕೆ ಏನ್ ಮಾಡ್ಬೇಕು, ಎಷ್ಟು ಮಂತ್ಸ್ ಅವ್ರದ್ದು ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಒಂದು ಫೈನಾನ್ಷಿಯಲ್ ಇಯರ್ ಆಗೋದ ಡೇಟ್ ಇಲ್ಲಿ ನೋಡ್ರಿ. ಅವ್ರು ಸ್ಟಾರ್ಟಿಂಗ್ ಎಷ್ಟು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದಾರ ಡೇಟ್ ನೋಡ್ಕೊಳ್ಳಿ. 1/10 ಅಂದ್ರೆ 1st October. ಹೌದಾ, ಅಕ್ಟೋಬರ್ ಅಂತ ಹಿಡಿದು ಮಾರ್ಚ್ ಮಟ ಎಷ್ಟು ಅವ್ರ ಕ್ಯಾಪಿಟಲ್ ಆ ಫರ್ಮ್ ಅಲ್ಲಿ ಇದೆ, ಅಡಿಷನಲ್ ಕ್ಯಾಪಿಟಲ್ ಆ ಫರ್ಮ್ ಅಲ್ಲಿ ಇದೆ. ಹಾಗಾಗಿ ಅಲ್ಲಿಂದ ಹಿಡಿದ ಅಕ್ಟೋಬರ್ ಇಂದ ಹಿಡಿದ ಮಾರ್ಚ್ ಮಟ ಎಷ್ಟು ತಿಂಗಳಾಗುತ್ತೋ ಅಷ್ಟು ತಿಂಗಳದ ಬಡ್ಡಿ ಅಷ್ಟೇ ಕೊಡ್ಬೇಕಾಗುತ್ತೆ. ಹಾಗಾದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟು ಮಂತ್ಸ್ ಆಗುತ್ತೆ? 6 ಮಂತ್ಸ್ ಆಗುತ್ತೆ. ಹಾಗಾಗಿ 6/12 ಟೋಟಲ್ 12 ತಿಂಗಳ ಒಳಗೆ ಬರೀ 6 ತಿಂಗಳ ಬಡ್ಡಿ ಅಷ್ಟ ನಾವು ಕೊಡಬೇಕಾಗುತ್ತೆ. ಯಾಕಂದ್ರೆ ಅವ್ರ ಕ್ಯಾಪಿಟಲ್ ತಂದು ಅಡಿಷನಲ್ ಕ್ಯಾಪಿಟಲ್ ತಂದು ಡೇಟ್ ಎಷ್ಟೈತಿ? 1 ಅಕ್ಟೋಬರ್ ಇದೆ. ಸೊ ಅದಕ್ಕಿಂತ ಮುಂಚೆ ಹಿಂದಿನ ಬಡ್ಡಿಯನ್ನ ನಾವು ಕೊಡೋ ಹಾಗಿಲ್ಲ. ಸೊ ಅವ್ರು ಅವಾಗ ತಂದಿದ್ರೆ, ಪ್ರೀವಿಯಸ್ಲಿ ತಂದಿದ್ರೆ ನಾವು ಅದನ್ನ ಬಡ್ಡಿ ಒಂದ್ ವರ್ಷಕ್ಕೆ ಕೊಟ್ಬಿಟ್ಟಿದ್ವಿ. ಬಟ್ ಅವ್ರ ತಂದೆ ಡೇಟಾ ಡಿಫ್ರೆಂಟ್ ಐತಿ. ಸೊ ಹಾಗಾಗಿ ಎಲ್ಲಿಂದ ತಂದಿರ್ತಾರ, ಎಷ್ಟು ತಂದಿರ್ತಾರ ಆ ಡೇಟ್ ಇಂದ ಹಿಡಿದ ಒಂದು ಅಕೌಂಟಿಂಗ್ ಇಯರ್ ಎಂಡ್ ಮಟ ಕ್ಯಾಲ್ಕುಲೇಟ್ ಮಾಡಿ ನಾವು ಅದನ್ನ ಬಡ್ಡಿಯನ್ನ ಕೊಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ಅದು ಎಷ್ಟಾಗುತ್ತೆ ಅಮೌಂಟು ಅಂತಂದ್ರೆ, ಸೊ ದಟ್ ಇಸ್ 500. ದಟ್ ಇಸ್ 500. ಸೊ 10,000 ಮೇಲೆ 10% ಅಂದ್ರೆ 1,000. 1,000 ಇಂಟು 6/12 ಅಂದ್ರೆ 500 rupees. ಹಾಗಾದ್ರೆ ನೆಕ್ಸ್ಟ್ ಮತ್ತೇನ್ ಕೊಟ್ಟಿದ್ದಾರೆ? ವಿಡ್ರಾನ್ ಅಂತ ಕೊಟ್ಟಿದ್ದಾರೆ. ದಟ್ ಇಸ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಡ್ರಾಯಿಂಗ್. ಓಕೆ, ಡ್ರಾಯಿಂಗ್ಸ್ ಅಂತ ಕರಿತೇವೆ ಅಥವಾ ಕ್ಯಾಪಿಟಲ್ ವಿಡ್ರಾನ್ ಅಂತ ಕರಿತೇವೆ. ಸೊ ಅಮೌಂಟ್ ತಕೊಂಡಿದ್ದಾರೆ. ಎಷ್ಟು ತಕೊಂಡಿದ್ದಾನೆ ಅಮರ? 6,000 rupees ತಕೊಂಡಿದ್ದಾನೆ. ಹೌದಾ? ಸೊ ಹಾಗಾದ್ರೆ ಲೆಸ್, ಅದನ್ನ ಲೆಸ್ ಮಾಡಬೇಕು. ಲೆಸ್ ಡ್ರಾಯಿಂಗ್ ಎಷ್ಟು ತಕೊಂಡಿದ್ದಾನೆ ಅಮೌಂಟು ನೋಡ್ಕೊಳ್ಳಿ. 6,000 rupees ತಕೊಂಡಿದ್ದಾರೆ. ಹೌದಾ? 6,000 ಇಂಟು ಎಷ್ಟು ಪರ್ಸೆಂಟ್ ಇದೆ? 6,000 ಇಂಟು 10% ಇದೆ. ಹೌದಾ? ಸೊ 10%, that is 10/100. 10/100 ಇಂಟು, ಯಾಕೆ ಇಂಟು ಹಾಕಿದೆ ಮತ್ತೆ? ಬಿಕಾಸ್ ಡ್ರಾಯಿಂಗ್ಸ್ ಮಾಡಿದ್ರೆ, ಕ್ಯಾಪಿಟಲ್ ವಿಡ್ರಾನ್ ಮಾಡಿದ್ರೆ ಯಾವಾಗ ಡೇಟ್ ಕೊಟ್ಟಿದ್ದಾರೆ. ಓಕೆ, ಸೊ ಆ ಡೇಟ್ ಮೆನ್ಷನ್ ಮಾಡಿದ್ದಿಲ್ಲ, ಸರಿ, ಡೇಟ್ ಮೆನ್ಷನ್ ಮಾಡಬೇಕಾಗಿತ್ತು. ಓಕೆ, ಸೊ ಡೇಟ್ ಕೊಟ್ಟಿದ್ದಾರೆ. ಡೇಟ್ ಏನಿದೆ? ಆಸ್ ಆನ್ 1/2/2020. ಅಂದ್ರೆ 1/2/2020ಗೆ ಅಂದ್ರೆ 1st February 2020ಗೆ ಅವರು ಅಮರ 6,000 ಅಮೌಂಟ್ ನ ವಿಡ್ರಾ ಮಾಡಿದ್ದಾನೆ. ಆ 6,000 ಅಮೌಂಟ್ ಮೇಲೆ ನಾವು 10% ಮಾಡಿದ್ವಿ. ಇಂಟು ಎಷ್ಟು ಮಂತ್ಸ್ ಮಾಡಬೇಕು? ಆದ್ರೆ ಫೈನಾನ್ಷಿಯಲ್ ಇಯರ್ ಅಕೌಂಟಿಂಗ್ ಇಯರ್ ಎಂಡ್ ಆಗೋದು ಎಷ್ಟು ತಿಂಗಳು? ಇಲ್ಲಿ ನೋಡ್ರಿ, ಇದು ಫೆಬ್ರವರಿ, ಮಾರ್ಚ್. ಸೊ 2 ತಿಂಗಳು. ಸೊ 2 ತಿಂಗಳದಷ್ಟೇ ನಾವಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೇಕಾ? ಬಡ್ಡಿನ ಲೆಸ್ ಮಾಡ್ಬೇಕಾ? ಸೊ 2/12. ಸೊ ಕ್ಯಾಲ್ಕುಲೇಷನ್ ಮಾಡ್ಕೊಡ್ರಿ, ಎಷ್ಟು ಬರುತ್ತದೆ ಆನ್ಸರು? ದಟ್ ಇಸ್ ಓಕೆ, 6,000 ಮೇಲೆ 10% ಇಂಟು ಇಲ್ಲಿ ಮಂತ್ಸ್ ನೋಡಿದ್ವಿ. ಓಕೆ, ಸೊ 1/2/2020 ಇದೆ. ಸೊ ಅಂದ್ರೆ ಫೆಬ್ರವರಿ, ಮಾರ್ಚ್. ಸೊ ಫೆಬ್ರವರಿ, ಮಾರ್ಚ್ ಅಂದ್ರೆ ಅಕೌಂಟಿಂಗ್ ಇಯರ್ ಎಂಡ್ ಆಗ್ಬಿಟ್ಟ ಅಷ್ಟೇ, 2 ತಿಂಗಳದಷ್ಟೇ ಇದೆ. ಸೊ ಹಾಗಾಗಿ 2 ತಿಂಗಳು ಅಂದ್ರೆ 2/12. ಸೊ ಅದ ಆನ್ಸರ್ ಎಷ್ಟು ಬರುತ್ತೆ? ಕ್ಯಾಲ್ಕುಲೇಟ್ ಮಾಡಿ. 6,000 ಇಂಟು 10/100 ಇಂಟು 2/12, ದಟ್ ಇಸ್ 100. ಆನ್ಸರ್ ಇಸ್ 100.
ಸೊ ಅದನ್ನ ಎಲ್ಲ ಟೋಟಲ್ ಮಾಡ್ಕೊಳ್ರಿ. 6,000 plus 500 minus 100. So that will be, the answer will be total, that is 6,400. Okay, 6,400. You can show it like this in a block. Okay, so ಅಮರಂದು ಎಷ್ಟಾಯ್ತು? 6,400 rupees ಆಯ್ತು. ಸೊ ಇದೇ ರೀತಿ ನಾವು ಅಕ್ಬರಂದು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಅಕ್ಬರಂದು ಕ್ಯಾಲ್ಕುಲೇಟ್ ಮಾಡ್ರಿ. ಅಕ್ಬರ್ ಓಕೆ. ಸೊ ಫಸ್ಟ್ ಓಪನಿಂಗ್ ಕ್ಯಾಪಿಟಲ್ ಮೇಲೆ ನೋಡಿ. ಓಪನಿಂಗ್ ಕ್ಯಾಪಿಟಲ್, ಓಪನಿಂಗ್ ಕ್ಯಾಪಿಟಲ್. ಸೊ ಓಪನಿಂಗ್ ಕ್ಯಾಪಿಟಲ್ ಎಷ್ಟಿದೆ ಅಕ್ಬರಂದು? ದಟ್ ಇಸ್ 40,000. ಸೊ 40,000 into 10% ಅಂದ್ರೆ ಎಷ್ಟಾಗುತ್ತೆ? 4,000 rupees ಆಯ್ತು. ಹೌದಾ? 4,000 rupees ಓಪನಿಂಗ್ ಕ್ಯಾಪಿಟಲ್ ಮೇಲೆ ಒಂದು ವರ್ಷಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಯಾಕಂದ್ರೆ 1/4/2019 ಇಂದ ಹಿಡಿದು ಅಕೌಂಟಿಂಗ್ ಇಯರ್ 31st March 2020 ಮಟ್ಟ ಇದೆ. ಸೊ ಹಾಗಾಗಿ ಒಂದು ವರ್ಷಕ್ಕೆ 4,000 ರೂಪಾಯಿ ಬಡ್ಡಿ ಆಯ್ತು. ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಓಪನಿಂಗ್ ಕ್ಯಾಪಿಟಲ್. ಸೊ ನೆಕ್ಸ್ಟ್ ಅಡಿಷನಲ್ ಕ್ಯಾಪಿಟಲ್ ನೋಡ್ರಿ. ಪ್ಲಸ್ ಅಡಿಷನಲ್ ಕ್ಯಾಪಿಟಲ್, ಅಡಿಷನಲ್ ಕ್ಯಾಪಿಟಲ್, ಅಡಿಷನಲ್ ಕ್ಯಾಪಿಟಲ್. ಸೊ ಅಡಿಷನಲ್ ಕ್ಯಾಪಿಟಲ್ ಎಷ್ಟಿದೆ ನೋಡಿ. ಅಡಿಷನಲ್ ಕ್ಯಾಪಿಟಲ್ ಅಕ್ಬರಿಂದ ಎಷ್ಟಿದೆ? 5,000 rupees ಇದೆ. ಹೌದಾ? ಸೊ 5,000 into 10% into ಎಷ್ಟು ಡೇಟ್ ನೋಡಿ. ಅದು ಕೂಡ ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಆಗಿ ಡೇಟು 1/10/2019. ಹಾಗಾದ್ರೆ ಅದು ಕೂಡ ಅಕ್ಟೋಬರ್ ಹತ್ರ ಹಿಡಿದು ಮಾರ್ಚ್ ಮಟ್ಟ ಅಷ್ಟೇ ಕನ್ಸಿಡರ್ ಬಡ್ಡಿಯನ್ನ ಕೊಡಬೇಕಾಗತ್ತೆ. ಸೊ ಹಾಗಾದ್ರೆ ಅದು ಕೂಡ 6/12. ಯಾಕೆ ಹೇಳ್ರಿ? ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 6 ಮಂತ್ಸ್ ಆಗುತ್ತೆ. ಸೊ 6 ಮಂತ್ಸಿಗೆ ಅಷ್ಟೇ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಹಚ್ಬೇಕು. ಎಷ್ಟು ಬರುತ್ತೆ ಅದು? that will be 250. that will be 250. so 250 ಬಂತದು. 5,000 is 10% ಅಂದ್ರೆ 500. so 500 is 6/12 ಅಂದ್ರೆ 250 rupees. ನೆಕ್ಸ್ಟ್ ಏನಿದೆ? ಡ್ರಾಯಿಂಗ್ಸ್. ಲೆಸ್ ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಎಷ್ಟಿದೆ ವ್ಯಾಲ್ಯೂ ನೋಡಿ. ಓಕೆ, ಡ್ರಾಯಿಂಗ್ಸ್ ಎಷ್ಟಿದೆ ನೋಡಿ? 2,000 ಇದೆ. ಹೌದಾ? ಸೊ 2,000 into 10% into ಡೇಟ್ ನೋಡಿ ಎಷ್ಟಿದೆ? 31st December 2019. 31st December 2019 ಅಂದ್ರೆ ಅವತ್ತ ರೊಕ್ಕ ಅವ ತಕೊಂಡಿದ್ದಾನೆ. ಸೊ 31st December 2019. ಹಾಗಾದ್ರೆ ಎಷ್ಟು ತಿಂಗಳ ಅವನ ಡ್ರಾಯಿಂಗ್ಸ್ ಅನ್ನ ಚಾರ್ಜ್ ಮಾಡ್ಬೇಕಾಗತ್ತೆ ನೋಡಿ. ಡಿಸೆಂಬರ್, ಜನವರಿ, ಡಿಸೆಂಬರ್ 31st ಇದೆ. ಸೊ ಹಾಗಾಗಿ ಡಿಸೆಂಬರ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ಡಿಸೆಂಬರ್ 1 ಇತ್ತಂದ್ರೆ ಡಿಸೆಂಬರ್ ತಿಂಗಳನ್ನ ಕನ್ಸಿಡರ್ ಮಾಡ್ತಿದ್ವಿ. ಸೊ ಡಿಸೆಂಬರ್ 31st ಇದೆ, ಡಿಸೆಂಬರ್ ಕನ್ಸಿಡರ್ ಮಾಡೋದಿಲ್ಲ. ಸೊ ಹಾಗಾಗಿ ಜನವರಿ, ಫೆಬ್ರವರಿ, ಮಾರ್ಚ್. ಸೊ 3 ಮಂತ್ಸ್ ಬಡ್ಡಿಯನ್ನ ಚಾರ್ಜ್ ಮಾಡಬೇಕಾಗುತ್ತೆ. ಸೊ 3/12. ಸೊ ದ ಆನ್ಸರ್ ಇಸ್ 50. ಆನ್ಸರ್ ಇಸ್ 50 ಬಂತು. ಹೌದಾ? ಸೊ ಇಷ್ಟಾದ್ಮೇಲೆ ಇದ್ರದ್ದು ಕೂಡ ಒಂದು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್. ಸೊ ಟೋಟಲ್ ಹೆಂಗ್ ಮಾಡ್ಬೇಕು? 4,000 plus 250 minus 50, that is 4,200. 4,200. 4,200. ಓಕೆ. ಸೊ ಏನ್ ಮಾಡಿದ್ವಿ ಈ ಪ್ರಾಬ್ಲಮ್ ಅಲ್ಲಿ? ಫಸ್ಟ್ ನಾವು ಕ್ಯಾಪಿಟಲ್ ಮೇಲೆ, ಓಪನಿಂಗ್ ಕ್ಯಾಪಿಟಲ್ ಮೇಲೆ 10% ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಒಂದು ವರ್ಷದ ಕೊಟ್ವಿ ಬಡ್ಡಿ. ಸೊ ದಟ್ ಇಸ್ 6,000. ಓಕೆ. ಇನ್ ದ ಸಿಮಿಲರ್ ವೇ ಅಡಿಷನಲ್ ಕ್ಯಾಪಿಟಲ್, ಅವರು ಅಡಿಷನಲ್ ಕ್ಯಾಪಿಟಲ್ ಕೂಡ ತಂದಿದ್ದಾರೆ, ಎಕ್ಸ್ಟ್ರಾ ಕ್ಯಾಪಿಟಲ್ ತಂದಿದ್ದಾರೆ. ದಟ್ ಇಸ್ 10,000. 10,000 ಮೇಲೆ ಎಷ್ಟು ಪರ್ಸೆಂಟ್? 10% ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಎಷ್ಟು ತಿಂಗಳಿಗೆ ಕೊಟ್ಟಿದ್ದಾರೆ ಅಲ್ಲೇ ಅಡಿಷನಲ್ ಕ್ಯಾಪಿಟಲ್ ಯಾವಾಗ ಹಾಕಿದ್ದಾರೆ ಅದ್ರ ಡೇಟ್ ನೋಡ್ಕೋಬೇಕು.
ಆ ಡೇಟ್ ಮೇಲೆ ನಾವು ಮಂತ್ಸ್ ಅನ್ನ ಕನ್ಸಿಡರ್ ಮಾಡಬೇಕು. ಸೊ ಅಕ್ಟೋಬರ್ಗೆ ತಂದಿದ್ದಾರೆ, ಅಕ್ಟೋಬರ್ ಅಂದ್ರೆ 6 ಮಂತ್ಸ್ ಆಗುತ್ತೆ. ಅಕ್ಟೋಬರ್ ಇಂದ ಮಾರ್ಚ್ ಮಟ್ಟ ಆಗ್ತಾರೆ 6 ಮಂತ್ಸ್ ಆಗುತ್ತೆ. 6 ಡಿವೈಡೆಡ್ ಬೈ 12 ದಟ್ ಇಸ್ 500. ಓಕೆ, ಅದೇ ರೀತಿ ನಾವು ಡ್ರಾಯಿಂಗ್ಸ್ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಡ್ರಾಯಿಂಗ್ಸ್ ನೋಡಿ ಅಮರಿಂದ 6000 ಇತ್ತು. ಸೊ 6000 ಇಂಟು 10% ಇಂಟು ಎಷ್ಟು ಮಂತ್ಸ್ ಇದೆ ನೋಡಿ. ಸೊ ಇದು ಫೆಬ್ರವರಿಗೆ ಅವ ರೊಕ್ಕ ತಕೊಂಡಿದ್ದಾನೆ, ಫೆಬ್ರವರಿ 1st ತಕೊಂಡಿದ್ದಾನೆ. 1st ಇತ್ತು ಅಂದ್ರೆ ಆ ತಿಂಗಳ ಕನ್ಸಿಡರ್ ಮಾಡಬೇಕು. ಸೊ ಫೆಬ್ರವರಿ ಮಾರ್ಚ್ ಅಂದ್ರೆ 2 ಡಿವೈಡೆಡ್ ಬೈ, ಸೊ ದಟ್ ಇಸ್ 100. ಸೊ ಟೋಟಲ್ ಮಾಡ್ಕೋರಿ, ಯು ವಿಲ್ ಗೆಟ್ ದ ಆನ್ಸರ್ ದಟ್ ಇಸ್ 6400 ಮತ್ತೆ 4200. ಇದೇನಿದು ಇಂಟ್ರೆಸ್ಟ್ ಆನ್, ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ, ಸೊ ಈ ರೀತಿ ನಿಮಗೆ ಪ್ರಾಬ್ಲಮ್ ಬರುತ್ತೆ. ನಾವ್ ಯಾಕೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಪಾರ್ಟ್ನರ್, ಪ್ರತಿಯೊಂದು ಪಾರ್ಟ್ನರಿಗೆ ಅವ್ನು ಏನ್ ಹಾಕಿರ್ತಾನ ಆ ಕ್ಯಾಪಿಟಲ್ ಮೇಲೆ ರಿಟರ್ನ್ ಅನ್ನ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಎಸ್ಪೆಷಲಿ ದ ಮಂತ್ ಫ್ಯಾಕ್ಟರ್ ಅನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬೇಕು. ಯಾವಾಗ ಅವರು ರೊಕ್ಕ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಥವಾ ಫರ್ಮಿಗೆ ಯಾವಾಗ ಎಕ್ಸ್ಟ್ರಾ ರೊಕ್ಕ ಹಾಕಿದ್ದಾರೆ, ಯಾವ ಡೇಟಿಗೆ ಹಾಕಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಯಾವಾಗ ರೊಕ್ಕ ತಕೊಂಡಿದ್ದಾರೆ, ಯಾವ ಡೇಟಿಗೆ ರೊಕ್ಕ ತಕೊಂಡಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮಂತ್ ಕ್ಯಾಲ್ಕುಲೇಷನ್ ಮಾಡಕ ಯೂಸ್ಫುಲ್ ಆಗುತ್ತೆ. ಓಕೆ, ಐ ಹೋಪ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್ ದಿಸ್. ಥ್ಯಾಂಕ್ ಯು. Okay. The next topic is that interest on drawings. So interest on drawings ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ವಿ. ಸೊ ಒಂದ್ ವೇಳೆ ಪಾರ್ಟ್ನರ್ಗಳು ಫರ್ಮ್ನಾಗಿಂದ್ರ ರೊಕ್ಕ ತಕೊಂಡ್ರೆ ತಮ್ಮ ಪರ್ಸನಲ್ ಯೂಸ್ಗೆ, ಅದು ಕ್ಯಾಶ್ ಆಗಿರ್ಬೋದು ಅಥವಾ ಗೂಡ್ಸ್ ಆಗಿರ್ಬೋದು. ಈಗ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಕ್ಯಾಶ್ ಅನ್ನ ವಿಡ್ರಾ ಮಾಡಿದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಕ್ಯಾಶ್ ಅನ್ನ ವಿಡ್ರಾ ಮಾಡ್ಕೊಂಡಿದ್ದಾರೆ, ಫರ್ಮ್ನಾಗಿಂದ್ರ ರೊಕ್ಕ ತಕೊಂಡಿದ್ದಾರೆ ಅಂತ ಅಂದ್ರೆ ಅವರಿಗೆ ಬಡ್ಡಿಯನ್ನ ಚಾರ್ಜ್ ಮಾಡಬೇಕಾಗುತ್ತೆ. ಓಕೆ, ಆ ಬಡ್ಡಿಗೆ ನಾವೇನಂತ ಹೇಳ್ತೀವಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಏನ್ ರೊಕ್ಕ ತಕೊಂಡಿರ್ತಾರಲ್ಲ, ಆ ರೊಕ್ಕ ತಕೊಂಡಿದ್ರ ಮೇಲೆ ಬಡ್ಡಿಯನ್ನ ಚಾರ್ಜ್ ಮಾಡಬೇಕಾಗುತ್ತೆ. ದಾಟ್ ಇಸ್ ಕಾಲ್ಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಇದೆ. ಓಕೆ, ಸೊ ದಟ್ ಇಸ್ ಪ್ರೊಡಕ್ಟ್ ಮೆಥಡ್ ಫಾರ್ಮುಲಾ. That is total product into rate into 1 divided by. So this is the formula of interest on drawings. So formula ಏನು, total product, so ಒಟ್ಟಾರೆ ನಮಗೆ ಎಷ್ಟು ರೊಕ್ಕ ತಕೊಂಡಾರ ಅದ್ರ ವ್ಯಾಲ್ಯೂ. ಓಕೆ, ಅದಾದ ನಂತರ ರೇಟು ಎಷ್ಟು ಪರ್ಸೆಂಟ್ ಬಡ್ಡಿ ಚಾರ್ಜ್ ಮಾಡ್ಬೇಕಂತ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ. ಓಕೆ, ಅದು ನೆಕ್ಸ್ಟ್ ಅದಾದ ನಂತರ ಇಂಟು 1 divided by 12. ಸೊ ಇದು ಫಾರ್ಮುಲಾ, ಪ್ರೊಡಕ್ಟ್ ಮೆಥಡ್ ಫಾರ್ಮುಲಾ. ಓಕೆ, ಎಕ್ಸಾಮ್ ಅಲ್ಲಿ ನಿಮಗೆ ಕೇಳೋದು ಪ್ರೊಡಕ್ಟ್ ಮೆಥಡ್ ಜಾಸ್ತಿ ಕೇಳ್ತಾರೆ. ಓಕೆ, ಗೊತ್ತಿರ್ಲಿ, ಆದಷ್ಟು ಪ್ರೊಡಕ್ಟ್ ಮೆಥಡ್ ಕೂಡ ಕೇಳ್ತಾರೆ. ನೆಕ್ಸ್ಟ್ ಏನಿದೆ, ಇಲ್ಲ ಮತ್ತೆ ಸರ್ಟನ್ ಸಿಚುವೇಶನ್ ಬರ್ದಿದ್ದೇನೆ, ಸಿಚುವೇಶನ್ಸ್ ನೋಡ್ಕೊಳ್ರಿ. ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ ಬಂತಂದ್ರೆ, ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ ಬಂದ್ರೆ ಅವಾಗ ಫಾರ್ಮುಲಾ ಏನಾಗುತ್ತೆ, ಸೇಮ್ ಇರುತ್ತೆ. ಟಿಪಿ ಇಂಟು ರೇಟ್, ಇಲ್ಲಿ ಮಟ್ಟ ಸೇಮ್, ಇಂಟು 6.5 ಡಿವೈಡೆಡ್ ಬೈ 12. ಲಾಸ್ಟ್ ಅದು 1 divided by 12 ಬರ್ತಿ 6.5 divided by 12 ಬರುತ್ತೆ. ಇದು ಯಾವಾಗ, ಪ್ರತಿ ತಿಂಗಳದ ಸ್ಟಾರ್ಟಿಂಗ್ ತಗೊಂಡ್ರೆ ಅಂದ್ರೆ 1ನೇ ತಾರೀಕು, ಪ್ರತಿ ತಿಂಗಳ 1ನೇ ತಾರೀಕು ತಗೊಂಡ್ರೆ 1ನೇ ತಾರೀಕು ಅಂದ್ರೆ ಫಸ್ಟ್. ಈಗ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು 1/4 ರೈಟ್, 1st ಏಪ್ರಿಲ್. 1st ಏಪ್ರಿಲ್ ಸ್ಟಾರ್ಟ್ ಆತಂದ್ರೆ 1st ಏಪ್ರಿಲ್ಗೆ ಏನಾರ ಎಲ್ಲಾ ಡೇಟ್ಸು, ಎಲ್ಲಾ ಡ್ರಾಯಿಂಗ್ಸ್, ಆ ಪಾರ್ಟ್ನರ್ ಡ್ರಾಯಿಂಗ್ಸ್ ಪ್ರತಿಯೊಬ್ಬ ಪಾರ್ಟ್ನರ್ ಪ್ರತಿಯೊಂದು ಬಿಗಿನಿಂಗ್ ಡೇಟಿಗೆ ಏನಾದ್ರು ರೊಕ್ಕ ತಕೊಂಡ್ರೆ, ಪ್ರತಿಯೊಂದು ತಿಂಗಳದ ಬಿಗಿನಿಂಗ್ ತಕೊಂಡಿದೆ ಅಂದ್ರೆ ಅವಾಗ ನಾವ್ ಏನ್ ಮಾಡ್ಬೇಕು, ಫಾರ್ಮುಲಾ ಸೇಮ್ ಇರುತ್ತೆ. ಟಿಪಿ ಇಂಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 6.5 divided by 12. ಇನ್ ದ ಸಿಮಿಲರ್ ವೇ ವಿಡ್ರಾಸ್, ಸೆಕೆಂಡ್ ಸಿಚುವೇಶನ್ ಏನಿರುತ್ತೆ ನೋಡ್ರಿ, ವಿಡ್ರಾಸ್ ಅಟ್ ಮಿಡ್ ಆಫ್ ಈಚ್ ಮಂತ್ ಅಂದ್ರೆ ಪ್ರತಿ ತಿಂಗಳದ ಮಿಡಲ್ ತಕೊಂಡ್ರೆ, ಪ್ರತಿ ತಿಂಗಳದ ಮಿಡ್ ಆಫ್ ಈಚ್ ಮಂತ್ ಅಂದ್ರೆ ಪ್ರತಿ ತಿಂಗಳದ ಮಿಡಲ್ ಅಂದ್ರೆ 15 ಡೇಟ್. ಸರ್ ಪ್ರತಿ ತಿಂಗಳದ 15ನೇ ತಾರೀಕು ತಗೊಂಡ ಅಂತಂದ್ರೆ ಅವಾಗ ನಾವ ಇಲ್ಲೇ ಏನಂತ ಬರಿಬೇಕು,
6 ಡಿವೈಡೆಡ್ ಬೈ 12 ಅಂತ ಬರೀಬೇಕು. ಪ್ರತಿ ತಿಂಗಳದ 15ನೇ ತಾರೀಕು ತಕೊಂಡ್ರೆ ಅವಾಗ 6 ಡಿವೈಡೆಡ್ ಬೈ 12 ಕ್ವಶನ್ ಕೊಟ್ಟಿರ್ತಾರೆ. ಪಾರ್ಟ್ನರ್ ವಿಡ್ರಾಸ್ ಮಿಡ್ ಆಫ್ ಈಚ್ ಮಂತ್ ಅಂತ ಕೊಟ್ಟರೆ 6 ಫಾರ್ಮುಲಾ ಸೇಮ್ TP ಇಂಟು ರೇಟ್ ಇಂಟು 6 ಡಿವೈಡೆಡ್ ಬೈ 12 ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಸಿಚುವೇಶನ್ ನೋಡಿ, ವಿಡ್ರಾಸ್ ಎಂಡ್ ಆಫ್ ಈಚ್ ಮಂತ್. ಎಂಡ್ ಆಫ್ ಈಚ್ ಮಂತ್ ಅಂದ್ರೆ ಪ್ರತಿ ತಿಂಗಳ ಎಂಡಿಂಗ್. ಓಕೆ, ಎಂಡ್ ಅಂದ್ರೆ 30 ಅಥವಾ 31st. ಸೊ ಪ್ರತಿ ತಿಂಗಳ 31st ಅಥವಾ 30 ಆ ಡೇಟಿಗೆ ರೊಕ್ಕ ತಗೊಂಡಿದ್ರೆ ಅವಾಗ ಆ ಟೋಟಲ್ ರೊಕ್ಕ ತಗೊಂಡಿದ್ದ ವ್ಯಾಲ್ಯೂ, ಓಕೆ, ದಟ್ ಇಸ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 5.5 ಡಿವೈಡೆಡ್ ಬೈ. ಸೊ ದಿಸ್ ಇಸ್ ದ ಫಾರ್ಮುಲಾ ಇನ್ ದಾಟ್ ಸಿಚುವೇಶನ್. ಕ್ವಶನ್ ನಾಗ ಹಂಗೆ ಕೊಟ್ಟಿದ್ರೆ ಇಫ್ ಯು ವಿಡ್ರಾಸ್ ಎಂಡ್ ಆಫ್ ಈಚ್ ಮಂತ್ ಅಂತ ಕೊಟ್ಟಿದ್ರೆ ಅವಾಗ ಈ ಫಾರ್ಮುಲಾ ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ withdrawn ಬಿಗಿನಿಂಗ್ ಆಫ್ ಎವ್ರಿ ಕ್ವಾರ್ಟರ್. ಸೊ ಪ್ರತಿ ಕ್ವಾರ್ಟರಿಗೆ ಅವ ವಿಡ್ರಾ ಮಾಡಿದ್ದ ಅಂದ್ರೆ ಪ್ರತಿ 3 ತಿಂಗಳಿಗೆ ಬಿಗಿನಿಂಗ್, ಪ್ರತಿ 3 ತಿಂಗಳದ ಬಿಗಿನಿಂಗ್ ಅಂದ್ರೆ ಫಸ್ಟ್ 3 ತಿಂಗಳದ ಬಿಗಿನಿಂಗ್ ಅಂದ್ರೆ 1/4. ಓಕೆ, ಸೊ 1/4/2000, ಸಪೋಸ್ ಒಂದು ಡೇಟ್ ತಗೋರಿ 1/4/2000. ಓಕೆ, ಅಲ್ಲಿಂದ ಮತ್ತೆ 3 ತಿಂಗಳು ಅಂದ್ರೆ 1/4 ಅಂದ್ರೆ 4, 5, 6 ಮುಗಿತಾ 7 ಬರ್ತದೆ 1/7. ನೆಕ್ಸ್ಟ್ ಕ್ವಾರ್ಟರ್ ಅಂದ್ರೆ 3 ತಿಂಗಳಿಗೆ ಒಂದು ಬಿಗಿನಿಂಗ್ ಇರ್ತದೆ, 3 ತಿಂಗಳದ ಒಂದು ಬಿಗಿನಿಂಗ್, ದಟ್ ಇಸ್ 1. ಓಕೆ, ಸೊ ಅವಾಗ ತಕೊಂಡ್ರೆ 7.5 ಡಿವೈಡೆಡ್ ಬೈ 12. ನೆಕ್ಸ್ಟ್ ಏನಿದೆ, ವಿಡ್ರಾನ್ ಎಂಡ್ ಆಫ್ ಎವ್ರಿ ಕ್ವಾರ್ಟರ್. ಸೊ ಪ್ರತಿ ಎವ್ರಿ ಕ್ವಾರ್ಟರ್ ಎಂಡಿಂಗ್ ಅಂದ್ರೆ 3 ತಿಂಗಳದ ಎಂಡಿಂಗ್. 3 ತಿಂಗಳದ ಎಂಡ್ ಯಾವಾಗ ಆಗುತ್ತೆ ಫಸ್ಟ್? ಸೊ 1/4 ಅಂತ ಆಗುದಿಲ್ಲ. ಸೊ ಎಷ್ಟಾಗುತ್ತೆ? ಸೊ 31/6/2000 ಈ ರೀತಿ ಬರುತ್ತೆ. ಪ್ರತಿ ಡೇಟ್ಸ್ ಹಂಗ ಬರ್ಕೊತಾರೆ 30, 31st ಆದ್ರೆ 3 ತಿಂಗಳಿಗೆ ಒಮ್ಮೆ ಬರ್ತವೆ. ಸೊ ಅವಾಗ ನಾವು ಫಾರ್ಮುಲಾ ಏನ್ ಮಾಡೋದು, TP ಇಂಟು ರೇಟ್ ಇದು ಸೇಮ್ ಇಂಟು 4.5 ಡಿವೈಡೆಡ್ ಬೈ 12. ಓಕೆ, ಏನು ಕೊಟ್ಟಿದ್ದಿಲ್ಲ ಅಂತಂದ್ರೆ ಡೀಟೇಲ್ಸ್ ಏನು ಕೊಟ್ಟಿದ್ದಿಲ್ಲ ಅಂತಂದ್ರೆ ಈ ಮೆಥಡ್ ಕ್ವಶನ್ ಅಲ್ಲಿ ಮೆನ್ಷನ್ ಮಾಡ್ತಾರೆ, ಪ್ರೊಡಕ್ಟ್ ಮೆಥಡ್ ಮಾಡ್ರಿ ಅಂತ ಹೇಳಿ. ಸೊ ಅವಾಗ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1 ಡಿವೈಡೆಡ್ ಬೈ 12 ಅನ್ನ ಮಾಡಬೇಕು. ಓಕೆ, ಸೊ ಹಾಗಾದ್ರೆ ಒಂದು ಪ್ರಾಬ್ಲಮ್ ನೋಡ್ಕೊಂಡ್ ಬರೋಣ. ಪ್ರಾಬ್ಲಮ್ ಆದ್ಮೇಲೆ ಪ್ರತಿಯೊಂದು ಪ್ರಾಬ್ಲಮ್ ಮೇಲೂ ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ಸ್ ಮೇಲೂ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಸೊ ಪ್ರಾಬ್ಲಮ್ ನೋಡ್ಕೊಂಡ್ ಬರೋಣ. ದಟ್ ಇಸ್ Sahana and Sania are partners in a firm. Sahana's drawings for the year 2016-17 are given as under. ಸೊ ಸಹನಾ ಮತ್ತು ಸಾನಿಯಾ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ. ಸಹನಾದ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ 2016-17. ಓಕೆ, ಸೊ ಡ್ರಾಯಿಂಗ್ಸ್ ನೋಡಿ 4,000 on 1/6/2016, next 6,000 on 30th/9/2016, on 2,000 on 30th/11/2016 and 3,000 on 1/1/2017. ಸೊ ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ Sahana's drawings at 8% per annum for the year ending on 31st March 2017 under product method. ಓಕೆ, ಸೊ ಪ್ರಾಡಕ್ಟ್ ಮೆಥಡ್ ಮೇಲೆ ಅವರು ಕ್ಯಾಲ್ಕುಲೇಟ್ ಮಾಡಂತ ಹೇಳಿದ್ದಾರೆ. ಸೊ ಪ್ರಾಡಕ್ಟ್ ಮೆಥಡ್ ಅಂದ್ರೆ ಈ ಫಾರ್ಮುಲಾ, ದಟ್ ಇಸ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1 ಡಿವೈಡೆಡ್ ಬೈ 12. ಸೊ ಹಾಗಾದ್ರೆ ಈ ಪ್ರಾಬ್ಲಮ್ ಅನ್ನ ಹೇಗ್ ಮಾಡೋದು ನೋಡ್ಕೊಂಡ್ ಬರೋದು. ಓಕೆ, ಸೊ ಫಸ್ಟ್ ನೀವು ಡೇಟ್ ಕಾಲಮ್ ಅನ್ನ ಹಾಕೋರಿ. ಓಕೆ, ಸೊ ಯಾವಾಗ ಅವರು ವಿಡ್ರಾ ಮಾಡಿದಾರೆ ಡೇಟ್ ಗಳನ್ನ ಹಾಕೋರಿ. ಅದ ಸೊ 1/6/2016. ಓಕೆ, ಸೊ ನೆಕ್ಸ್ಟ್ 30/9/2016, ನೆಕ್ಸ್ಟ್ 30/11/2016, ಲಾಸ್ಟ್ ಒನ್ 1/1/2017. ಸೊ ಫಸ್ಟ್ ಡೇಟ್ ಕಾಲಮ್ ಬರ್ಕೊಂಡ್ವಿ. ನೆಕ್ಸ್ಟ್ ಅಮೌಂಟ್ ಕಾಲಮ್ ಬರ್ಕೊರಿ. ಅಮೌಂಟ್, ಸೊ ಅಮೌಂಟ್ ಎಷ್ಟೆಷ್ಟದ ನೋಡ್ರಿ, 4,000, ನೆಕ್ಸ್ಟ್ 6,000, 2,000, 3,000. ಓಕೆ,
ಸೊ ಅಮೌಂಟ್ ಕಾಲಮ್ ಆಯ್ತು. ನೆಕ್ಸ್ಟ್ ಕಾಲಮ್ ಏನು ಅಂತಂದ್ರೆ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂದ್ರೆ ಎಷ್ಟು ತಿಂಗಳದ ಪ್ರಾಡಕ್ಟ್ ಅಂತ ನಮಗೆ ಗೊತ್ತಾಗ್ಬೇಕು. ಓಕೆ, ಸೊ ಥರ್ಡ್ ಕಾಲಮ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್, ಫೋರ್ತ್ ಕಾಲಮ್ ಪ್ರಾಡಕ್ಟ್. ಓಕೆ, ಸೊ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂದ್ರೆ ಇಲ್ಲಿ ಸ್ಟಾರ್ಟ್ ಆಗಿದ್ದ ಡೇಟ್ ನೋಡ್ರಿ. ಓಕೆ, ಇಲ್ಲಿ ಅಮೌಂಟ್ ರೊಕ್ಕ ತಕ್ಕೊಂಡಿದ್ದ ಡೇಟ್ ನೋಡ್ರಿ. ದಟ್ ಇಸ್ 1/6/2016. 1/6/2016 ಅಂದ್ರೆ ಯಾವ ಮಂತ್ ವಿಡ್ರಾ ಮಾಡಿದ್ದಾರೆ? ಜೂನ್. ಸೊ ಫಸ್ಟ್ ಜೂನ್ಗೆ ವಿಡ್ರಾ ಮಾಡಿದ್ದಾರೆ. ಎಷ್ಟು? 4,000 ಅಮೌಂಟ್ ನ ವಿಡ್ರಾ ಮಾಡಿದ್ದಾರೆ. ಹೌದಾ? ಸೊ ಫಸ್ಟ್ 1/6/2016 ಅಂತ ಹಿಡಿದು ಇಯರ್ ಎಂಡ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಇಯರ್ ಎಂಡಿಂಗ್ ಆನ್ 31st March 2017 ಮಟ್ಟ. ಓಕೆ, ಸೊ 31st March 2017 ನಮ್ದು ಎಂಡ್ ಡೇಟ್. ಓಕೆ, ಒಂದು ಅಕೌಂಟಿಂಗ್ ಇಯರ್ ದ ಎಂಡ್ ಡೇಟ್. ಓಕೆ, ಸೊ ಇಲ್ಲಿಂದ ಹಿಡಿದ ಇಲ್ಲಿ ಮಟ್ಟ ಅಂದ್ರೆ ಜೂನ್. ಸೊ ಜೂನ್ ತಿಂಗಳು ಹಿಡಿಬೇಕು, ಯಾಕಂದ್ರೆ 1ನೇ ತಾರೀಕಿದೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಎಷ್ಟು ಮಂತ್ಸ್ ಆಯ್ತು? 10 ಮಂತ್ಸ್ ಆಯ್ತು. ಆ 10 ಮಂತ್ಸ್ ಅನ್ನ ಜೂನ್ ಇಂದ ಹಿಡಿದು ಈ ಫೈನಾನ್ಷಿಯಲ್ ಇಯರ್ ಎಂಡ್ ಮಟ್ಟ. ಓಕೆ, ಸೊ ಹಾಗೆ ಇದು ಕೂಡ ಮಾಡಬೇಕು. ಇದೇನಿದೆ? 30th 9th 2016 ಅಂತ ಇದೆ. ಸೊ 30th 9 ಅಂದ್ರೆ ಸೆಪ್ಟೆಂಬರ್, ರೈಟ್? ಸೆಪ್ಟೆಂಬರ್ 30 ಇದೆ. ಸೊ ಆ ಮಂತ್ ಹಿಡಿಬೇಕಾ? 30 ಇದ್ರೆ ಹಿಡಿಯೋಂಗಿಲ್ಲ. ಮುಂದಿನ ತಿಂಗಳು ಯಾವುದು? ಸೆಪ್ಟೆಂಬರ್ ನಂತರ ಅಕ್ಟೋಬರ್. ಸೊ ಅಕ್ಟೋಬರ್ ಇಂದ 31st March 2017. ಸೊ ಅಕ್ಟೋಬರ್ ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ 6 ಮಂತ್ಸ್ ಆಯ್ತು. ಆ 6 ಅನ್ನ ಇಲ್ಲಿ ಹಾಕಿ. ಅದೇ ಸಿಮಿಲರ್ ಫಾರ್ಮ್ ನಾಗ ನವೆಂಬರ್ ಇದು ಎಷ್ಟಿದೆ? 30th ನವೆಂಬರ್ ಇದೆ. 30th ನವೆಂಬರ್ 2016. ಸೊ ನವೆಂಬರ್ ಹಿಡಿಬೇಕಾ? ಇಲ್ಲ. ಸೊ ಯಾಕಂದ್ರೆ 30 ಇದೆ. 30 ಇದ್ರೆ ಹಿಡಿಯೋಂಗಿಲ್ಲ. 1 ಇತ್ತು ಅಂದ್ರೆ 1st ನವೆಂಬರ್ ಇತ್ತು ಅಂದ್ರೆ ಆ ತಿಂಗಳು ಕನ್ಸಿಡರ್ ಮಾಡ್ತಿದ್ವಿ. 30th ನವೆಂಬರ್ ಇದ್ರೆ ಆ ತಿಂಗಳು ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ಮಂತ್ ಯಾವುದು? ಡಿಸೆಂಬರ್. ಸೊ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ 4 ಮಂತ್. ನೆಕ್ಸ್ಟ್ ಫಸ್ಟ್ ಜನವರಿ. ಸೊ ಫಸ್ಟ್ ಜನವರಿ ಅಂತಿದ್ದ ಆ ತಿಂಗಳು ಹಿಡಿಬೇಕಾ? ಹಿಡಿಬೇಕು, ಯಾಕಂದ್ರೆ ಫಸ್ಟ್ ಕೊಟ್ಟಿದ್ದಾರೆ. ಓಕೆ, ಸೊ ಜನವರಿ, ಫೆಬ್ರವರಿ, ಮಾರ್ಚ್. ಸೊ 3 ಮಂತ್ಸ್. ಹೌದಾ? ಸೊ ಈ ರೀತಿ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ನ ನಾವು ಫೈನಾನ್ಷಿಯಲ್ ಇಯರ್ ಎಂಡ್ ಜೊತೆ ಕಂಪೇರ್ ಮಾಡಿ ಎಷ್ಟು ಮಂತ್, ಎಷ್ಟು ತಿಂಗಳಾಗ್ತಾವ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ಅದಾದ ನಂತರ ಅಮೌಂಟ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್, ದಟ್ ಇಸ್ ಪ್ರಾಡಕ್ಟ್. ಅಮೌಂಟ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. Amount into outstanding months. So 4,000 into 10, that is 40,000. 4,000 into 10, 40,000. Next is 6,000 into 6. So that is 36,000. 36,000. Next 2,000 into 4. That is 8,000. 8,000. Next 3,000 into 3. That is 3 3s are 9,000. So ಇಷ್ಟಾದ ಮೇಲೆ ಎಲ್ಲಾದ್ರದ್ದು ಟೋಟಲ್ ಮಾಡ್ಕೋಬೇಕು. ಪ್ರಾಡಕ್ಟ್ ಇದ್ದ ಟೋಟಲ್ ಮಾಡ್ಕೋಬೇಕು. ಓಕೆ, ಸೊ ಟೋಟಲ್ ಎಷ್ಟಾಗುತ್ತೆ ನೋಡಿ. ಸೊ ಟೋಟಲ್ ಮಾಡ್ಕೊಡ್ರಿ. ದಟ್ ವಿಲ್ ಬಿ 93,000. 93,000. ಇದಕ್ಕೆ ನಾವೇನಂತ ಹೇಳ್ತೀವಿ? ಟೋಟಲ್ ಪ್ರಾಡಕ್ಟ್. ಟೋಟಲ್ ಪ್ರಾಡಕ್ಟ್. ಓಕೆ, ಏನ್ ಮಾಡಿದ್ವಿ? ಫಸ್ಟ್ ಡೇಟ್ಸ್ ಹಾಕೊಂಡ್ವಿ, ಅಮೌಂಟ್ಸ್ ಹಾಕೊಂಡ್ವಿ. ಅದಾದ್ಮೇಲೆ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಹಾಕಿದ್ವಿ. ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಜೊತೆ ಅಮೌಂಟ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿದ್ವಿ. ಮಲ್ಟಿಪ್ಲೈ ಮಾಡಿ ವ್ಯಾಲ್ಯೂಸ್ ಹಚ್ಕೊಂಡ್ವಿ. ಅದಾದ ನಂತರ ಟೋಟಲ್ ಮಾಡ್ಕೊಂಡ್ವಿ. ಟೋಟಲ್ ಎಷ್ಟು ಬಂತು? 93,000 ಬಂತು. 93,000. ಸೊ ಈಗ ಯಾವ ಫಾರ್ಮುಲಾ ಹಾಕ್ಬೇಕ್ರಿ? ಪ್ರಾಡಕ್ಟ್ ಮೆಥಡ್ ಫಾರ್ಮುಲಾ. ದಟ್ ಇಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್
drawings is equal to total product into 1 divided by 12. So total product ಎಷ್ಟಿದೆ 93,000 ಇದೆ into rate ಎಷ್ಟಿದೆ 8% ಇದೆ. ರೇಟ್ ಇಲ್ಲಿ ಕೊಟ್ಟಿರ್ತಾರೆ, ಓಕೆ, ಪ್ರಾಬ್ಲಮ್ ಕೊಟ್ಟಿದ್ದಾರೆ 8% into 1 divided by 12 ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಆನ್ಸರ್ ಎಷ್ಟು ಬರುತ್ತೆ 620 rupees ಬರುತ್ತೆ. 620. Okay, so this is interest on drawings under product method. So ಇಲ್ಲಿ ಡಿಫ್ರೆಂಟ್ ಡೇಟ್ಸ್ ಗಳಿದ್ದು, ಆದ್ರೆ ಅವ್ರು ಏನಂತ ಹೇಳಿದ್ರು ಪ್ರಾಡಕ್ಟ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದ್ರು. ಓಕೆ, ಸೊ ಹಾಗಾಗಿ ಪ್ರಾಡಕ್ಟ್ ಮೆಥಡ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅವ್ರು ಒಂದ್ ವೇಳೆ ಇಂಥವ್ ಯಾವ ಸಿಚುವೇಶನ್ಸ್ ಕೊಟ್ಟಿದ್ದಿಲ್ಲ, ಪ್ರಾಡಕ್ಟ್ ಮೆಥಡ್ ಅಲ್ಲೇ ಮಾಡ ಅಂತ ಹೇಳಿದ್ರೆ ಪ್ರಾಡಕ್ಟ್ ಮೆಥಡ್ ನೀವು ಪ್ರಾಡಕ್ಟ್ ಮೆಥಡ್ ಫಾರ್ಮುಲಾ ಹಾಕ್ಬೇಕಾಗುತ್ತೆ. ದಟ್ ಇಸ್ TP into rate into 1 divided by 12. So that is interest on drawings ಫಾರ್ಮುಲಾ ಇದು. ಓಕೆ, ಸೊ ಇದು ನಿಮಗೆ ಅನ್ಯುವಲ್ ಕ್ಕೆ ಕೇಳುವ ಚಾನ್ಸಸ್ ಭಾಳ ಇದೆ. ಓಕೆ, ಸೊ ಇದೇ ರೀತಿ ಕೇಳ್ತಾರೆ ಅವರು. ಸೊ ಡೇಟ್ ಕೊಡ್ತಾರೆ, ಅಮೌಂಟ್ ಕೊಡ್ತಾರೆ, ಅದಾದ ನಂತರ ನೀವು ಡೇಟು ಅಮೌಂಟ್ ಕಾಲಮ್ ಬರ್ಕೊಂಡು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅನ್ನ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ನಿಮ್ದು ಎಲ್ಲಿಂದ ಡೇಟ್ ವಿಡ್ರಾಲ್ ಇರ್ತೈತಿ ಆ ಡೇಟ್ ಇಂದ ಕ್ಲೋಸಿಂಗ್ ಡೇಟ್, ಅಕೌಂಟಿಂಗ್ ಇಯರ್ ಕ್ಲೋಸಿಂಗ್ ಡೇಟ್ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ. ಅಲ್ಲಿ ಮಟ್ಟ ಎಷ್ಟು ತಿಂಗಳಾಗುತ್ತೆ ಕನ್ಸಿಡರ್ ಅದನ್ನ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ನ ನೀವು ಹಾಕೋಬೇಕು. ಹಾಕೊಂಡಾದ್ಮೇಲೆ ನಾವೇನ್ ಮಾಡಬೇಕು, ಅಮೌಂಟ್ ಕಾಲಮ್ ಮತ್ತೆ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿ ವ್ಯಾಲ್ಯೂನ ಪ್ರಾಡಕ್ಟ್ ಕಾಲಮ್ ಹಚ್ಚಬೇಕು. ಅದಾದ ನಂತರ ಪ್ರಾಡಕ್ಟ್ ಟೋಟಲ್ ಮಾಡ್ಕೋಬೇಕು. ಸೊ ಟೋಟಲ್ ಮಾಡ್ಕೊಂಡ್ರೆ ಅದಕ್ಕೆ ಟೋಟಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಆ ನಂತರ ಫಾರ್ಮುಲಾ ಹಾಕ್ಬೇಕು. ಸೊ ದಟ್ ಇಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1 divided by 12. ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದಿತ್ತು 93,000 ಬಂದಿತ್ತು. 93,000 ಇಂಟು 8% ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ. ಸೊ 8%, 8 divided by 100 ಇಂಟು 1 divided by 12. ನಮ್ಮ ಆನ್ಸರ್ ಎಷ್ಟು ಬಂತು 620 rupees ಬಂತು. ಓಕೆ, ಸೊ ಈ ಪ್ರಾಬ್ಲಮ್ ನ ಅನ್ಯುವಲ್ ಅಲ್ಲಿ ಕೇಳ್ತಾರೆ, ಆಲ್ಮೋಸ್ಟ್ ಸೇಮ್ ಕೇಳಿರ್ತಾರೆ, ಸ್ವಲ್ಪ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಐ ಹೋಪ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್ ದಿಸ್. ಥ್ಯಾಂಕ್ ಯು.